ಭಾರತ ಮತ್ತೆ ಅಮೆರಿಕ ನಡುವಿನ ಒತ್ತಡ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿರೋ ಈ ಸಂದರ್ಭದಲ್ಲಿ ಒಂದು ಅಸಾಧಾರಣ ಘಟನೆಯು ವಿಶ್ವದ ಗಮನವನ್ನ ಸೆಳೆದಿದೆ. ಭಾರತವು ಅಮೆರಿಕಕ್ಕೆ ರಫ್ತು ಮಾಡಿದ ಅಕ್ಕಿಯನ್ನ ತಕ್ಷಣವೇ ವಾಪಸ್ ಕರೆಸಿಕೊಂಡಿದೆ. ಈ ನಿರ್ಧಾರವು ಕೇವಲ ವಾಣಿಜ್ಯ ನಿರ್ಧಾರವಷ್ಟೇ ಅಲ್ಲ, ಈ ಕ್ರಮವು ಅಮೆರಿಕಕ್ಕೆ ಕನ್ನಡಿಯನ್ನ ತೋರಿಸುವಂತಿತ್ತು. ಇತಿಹಾಸದಲ್ಲೇ ಮೊದಲ ಬಾರಿಗೆ ವಿಶ್ವದ ಅತಿ ದೊಡ್ಡ ಮಹಾಶಕ್ತಿ ಎಂದು ಪರಿಗಣಿಸಲ್ಪಡುವ ಅಮೆರಿಕವು ಭಾರತದಂತಹ ಅಭಿವೃದ್ಧಿಶೀಲ ರಾಷ್ಟ್ರದ ಮುಂದೆ ತಲೆಬಾಗಬೇಕಾದ ಸ್ಥಿತಿಯನ್ನ ಒಪ್ಕೊಂಡಿತು. ಏಕೆಂದ್ರೆ ಈಗಿನ ಭಾರತವು ಹಳೆಯ ಭಾರತವಲ್ಲ. ಇನ್ಮೇಲೆ ಯಾವುದೇ ಅವಮಾನವನ್ನ ಸಹಿಸಿಕೊಳ್ಳಲು ಭಾರತ ಸಿದ್ಧವಿಲ್ಲ. ವಾಪಸ್ ಕರೆಸಿಕೊಂಡ ಈ ಅಕ್ಕಿಯು ಕೇವಲ ಧಾನ್ಯದ ಚೀಲಗಳಲ್ಲ, ಇದು ಭಾರತದ ಸ್ವಾಭಿಮಾನದ ಸಂಕೇತವಾಗಿದೆ. ಇದು ಬದಲಾಗುತ್ತಿರುವ ಭಾರತದ ಚಿತ್ರಣವಾಗಿದೆ. ಲಾಭವನ್ನ ಮಾತ್ರವಲ್ಲದೆ ತನ್ನ ಘನತೆಯನ್ನ ಮತ್ತೆ ಗೌರವವನ್ನ ಮುನ್ನಡೆಗಿಟ್ಟು ವಾಣಿಜ್ಯ ನಿರ್ಧಾರಗಳನ್ನ ತೆಗೆದುಕೊಳ್ಳುವ ಭಾರತದ ಪ್ರತಿಬಿಂಬವಾಗಿದೆ. ಆದರೆ ಭಾರತವು ಇಂದು ವಿಶ್ವದ ಅತಿ ದೊಡ್ಡ ಆರ್ಥಿಕ ಶಕ್ತಿಗಳಲ್ಲಿ ಒಂದಾಗಿ ಎದ್ದು ನಿಂತಿದೆ ಎಂಬುದನ್ನ ಅಮೆರಿಕ ಇನ್ನೂ ಅರಿತುಕೊಂಡಿಲ್ಲ. ಅಮೆರಿಕವು ಭಾರತವನ್ನ ಬೆದರಿಸಿ ತನ್ನ ಆದೇಶಗಳನ್ನ ಉಲ್ಲಂಘಿಸಿದ್ರೆ ಭಾರತೀಯ ಉತ್ಪನ್ನಗಳ ಮೇಲೆ ಕಠಿಣ ತೆರಿಗೆ ವಿಧಿಸುವುದಾಗಿ ಬಹಿರಂಗವಾಗಿ ಎಚ್ಚರಿಕೆ ನೀಡಿತು. ಆಗ ಭಾರತವು ತಾಳ್ಮೆಯಿಂದ ಉತ್ತರಿಸಿತು. ಆದ್ರೆ ಅಮೆರಿಕವು ಒಂದು ವಿಷಯವನ್ನ ಮರೆತಿದೆ. ಅದೇನೆಂದ್ರೆ ಇದೇ ಭಾರತವು ವಿಶ್ವವ್ಯಾಪಿ ಸಾಂಕ್ರಾಮಿಕ ಕಾಲದಲ್ಲಿ ಜಗತ್ತಿಗೆ ಜೀವರಕ್ಷಕ ಔಷಧಿಗಳನ್ನು ಒದಗಿಸಿತ್ತು. ಇದೇ ಭಾರತವು ರಷ್ಯಾದಂತಹ ಸ್ನೇಹಿತ ರಾಷ್ಟ್ರದೊಂದಿಗೆ ವಾಣಿಜ್ಯವನ್ನ ಮುಂದುವರಿಸಿ ಪಾಶ್ಚಿಮಾತ್ಯ ಒತ್ತಡಗಳನ್ನ ತಿರಸ್ಕರಿಸಿತು. ಆದ್ರೆ ಈಗ ಅಮೆರಿಕದ ಏಕಪಕ್ಷೀಯ ವರ್ತನೆಯಿಂದ ಭಾರತವು ತೀವ್ರವಾಗಿ ಗಾಯಗೊಂಡಿದೆ. ಅಮೆರಿಕದ ಏಕಪಕ್ಷೀಯ ನೀತಿಯು ಭಾರತವನ್ನ ಕಡೆಗಣಿಸಿ ಇತರ ರಾಷ್ಟ್ರಗಳಿಗೆ ತೆರಿಗೆ ವಿಧಿಸಿದ್ರೂ ಕೂಡ ಭಾರತದಿಂದ ಬರುವ ಮಸಾಲೆ ಉತ್ಪನ್ನಗಳು, ತಂತ್ರಜ್ಞಾನದ ಬಿಡಿ ಭಾಗಗಳು, ಕೃಷಿ ಉತ್ಪನ್ನಗಳಂತವುಗಳಿಗೆ ಆದ್ಯತೆ ನೀಡಿತು. ಇದರಿಂದ ಭಾರತೀಯ ಕಂಪನಿಗಳ ಮಾರಾಟವು ಅಮೆರಿಕದಲ್ಲಿ ಹೆಚ್ಚಾಯಿತು. ಆದರೆ ಈ ಸವಲತ್ತುಗಳನ್ನು ವಿಶ್ಲೇಷಿಸಿದಾಗ ಅಮೆರಿಕವು ತನ್ನ ಏಕಪಕ್ಷೀಯ ಲಾಭವನ್ನ ಮಾತ್ರ ಗಮನದಲ್ಲಿಟ್ಕೊಂಡಿದೆ ಎಂಬುದು ಭಾರತಕ್ಕೆ ಸ್ಪಷ್ಟವಾಯಿತು. ಈ ಅಸಮಾನತೆಯಿಂದ ಭಾರತೀಯ ಕಂಪನಿಗಳು ನಷ್ಟವನ್ನ ಅನುಭವಿಸಿದವು. ವಿಶೇಷವಾಗಿ ಕೃಷಿ ಕ್ಷೇತ್ರದಲ್ಲಿ ಭಾರತವು ಲಕ್ಷಾಂತರ ಟನ್ಗಳ ಬಾಸ್ಮತಿ ಅಕ್ಕಿ ಮತ್ತೆ ಇತರ ವಿಧಗಳನ್ನ ಅಮೆರಿಕಕ್ಕೆ ರಫ್ತು ಮಾಡಿತು. ಆ ಅಕ್ಕಿಯು ಅಮೆರಿಕದ ಮಾರುಕಟ್ಟೆಯನ್ನ ತಲುಪಿತ್ತು. ಆದ್ರೆ ಇದ್ದಕ್ಕಿದ್ದಂತೆ ಅಮೆರಿಕದ ವಾಣಿಜ್ಯ ನೀತಿಗಳಲ್ಲಿ ಬದಲಾವಣೆ ಮಾಡಲಾಯಿತು. ತೆರಿಗೆ ವಿಧಿಸಬಹುದೆಂಬ ಭೀತಿಯನ್ನ ಸೃಷ್ಟಿಸಲಾಯಿತು. ಇದರಿಂದ ಭಾರತೀಯ ಕಂಪನಿಗಳ ವೆಚ್ಚವು ಹೆಚ್ಚಾಗಿ ಲಾಭ ಕಡಿಮೆಯಾಯಿತು. ಈ ಸನ್ನಿವೇಶದಲ್ಲಿ ಭಾರತ ಸರ್ಕಾರವು ಒಂದು ದಿಟ್ಟ ನಿರ್ಧಾರವನ್ನ ತೆಗೆದುಕೊಂಡಿತು. ಆ ಅಕ್ಕಿಯು ಅಮೆರಿಕದಲ್ಲಿ ಇರಬಾರದು, ಅದನ್ನ ವಾಪಸ್ ಭಾರತಕ್ಕೆ ಕರೆತರಲಾಗುವುದು ಎಂದು ಘೋಷಿಸಿತು. ಈ ನಿರ್ಧಾರದ ಮೂಲಕ ಭಾರತವು ಅಮೆರಿಕಕ್ಕೆ ಕಠಿಣ ಸಂದೇಶವನ್ನ ಕಳುಹಿಸಿತು. ಇನ್ಮೇಲೆ ಭಾರತವು ಯಾವುದೇ ತಂತ್ರದಲ್ಲಿ ಸಿಲುಕುವುದಿಲ್ಲ, ಒತ್ತಡಗಳಿಗೆ ಬಗ್ಗುವುದಿಲ್ಲ, ತನ್ನ ಗೌರವವನ್ನ ಮಾರಾಟ ಮಾಡಿಕೊಳ್ಳೋದಿಲ್ಲ. ಇದು ಅಮೆರಿಕಕ್ಕೆ ದೊಡ್ಡ ಆಘಾತವನ್ನ ಉಂಟು ಮಾಡಿದೆ. ಯಾಕಂದ್ರೆ ಭಾರತವು ಇದಕ್ಕೂ ಮೊದಲು ಅಮೆರಿಕದ ಆದೇಶಗಳನ್ನ ತಕ್ಷಣವೇ ಪಾಲಿಸುತ್ತಿತ್ತು ಎಂದು ಅವರು ಭಾವಿಸಿದ್ರು. ಆದ್ರೆ ಈಗ ಭಾರತವು ಅಮೆರಿಕದ ಕಣ್ಣುಗಳಿಗೆ ನೇರವಾಗಿ ಉತ್ತರಿಸಿದೆ. ಈಗ ಅಮೆರಿಕದ ಕಣ್ಣೆದುರಿಗೆ ಭಾರತದ ಅಕ್ಕಿಯಿಂದ ತುಂಬಿದ ಹಡಗುಗಳು ಒಂದೊಂದಾಗಿ ಅಮೆರಿಕದ ಬಂದರುಗಳಿಂದ ಹೊರಡುತ್ತಿವೆ. ಇದು ಕೇವಲ ಉತ್ಪನ್ನಗಳ ವಾಪಸಾತಿಯಲ್ಲ, ಇದು ಭಾರತದ ಸ್ವಾಭಿಮಾನದ ವಾಪಸಾತಿ. ಈ ಘಟನೆಯು ವಿಶ್ವವನ್ನ ಬೆಚ್ಚಿ ಬೀಳಿಸಿದೆ. ವಿಶ್ವಸಂಸ್ಥೆಯಲ್ಲೂ ಈ ಬಗ್ಗೆ ಚರ್ಚೆ ತೀವ್ರಗೊಂಡಿದೆ. ಭಾರತವು ಈಗ ಒಂದು ದೃಢವಾದ ಶಕ್ತಿಯಾಗಿ ಉದಯಿಸಿದೆ. ಇದು ಕೇವಲ ಲಾಭ ನಷ್ಟದ ಲೆಕ್ಕಾಚಾರವನ್ನ ನೋಡುವುದಿಲ್ಲ, ತನ್ನ ಜನರ ಶ್ರಮವನ್ನ ಮತ್ತೆ ಗೌರವವನ್ನ ಪ್ರಮುಖವಾಗಿ ಪರಿಗಣಿಸುತ್ತದೆ. ಅಮೆರಿಕಕ್ಕೆ ಈ ನಿರ್ಧಾರವು ದೊಡ್ಡ ಹೊಡೆತವಾಗಿದೆ. ಯಾಕಂದ್ರೆ ಭಾರತವು ಈ ನಿರ್ಧಾರವನ್ನ ಯಾವುದೇ ಭಯವಿಲ್ಲದೆ, ಒತ್ತಡವಿಲ್ಲದೆ ತೆಗೆದುಕೊಂಡಿದೆ. ಈ ಕ್ರಮವು ವಾಣಿಜ್ಯ ಜಗತ್ತನ್ನ ಯೋಚಿಸುವಂತೆ ಮಾಡಿದೆ. ಇನ್ಮೇಲೆ ಭಾರತದೊಂದಿಗೆ ಯಾವುದೇ ಅನ್ಯಾಯದ ವರ್ತನೆ ಸುಲಭವಾಗಿರೋದಿಲ್ಲ. ಇದು ಕೇವಲ ಅಕ್ಕಿಯ ಕಥೆಯಲ್ಲ, ಇದು ಭಾರತವು ಬೆಳೆಸಿಕೊಂಡಿರುವ ಹೊಸ ಮನೋಭಾವದ ಕತೆ. ಭಾರತೀಯ ಕಂಪನಿಗಳು ವಿಶ್ವದ ಪ್ರತಿಯೊಂದು ಮೂಲೆ ಮೂಲೆಯಲ್ಲೂ ತಮ್ಮ ಉತ್ಪನ್ನಗಳನ್ನ ಕಳುಹಿಸಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತಮ್ಮ ಮುದ್ರೆಯನ್ನ ಒತ್ತುತ್ತಿವೆ. ಇದನ್ನ ಅಮೆರಿಕವು ಸಹಿಸಲಾರದಾಗಿದೆ. ಭಾರತವು ಇದೇ ವೇಗದಲ್ಲಿ ಮುನ್ನಡೆದ್ರೆ ಒಂದಿನ ಅಮೆರಿಕವನ್ನ ಮೀರಿಸಿ ಮುಂದೆ ಸಾಗಬಹುದೆಂಬ ಭಯವು ಅಮೆರಿಕವನ್ನ ಕಾಡ್ತಿದೆ. ಈ ಭಯವೇ ಅಮೆರಿಕವನ್ನ ಭಾರತದ ಮೇಲೆ ಒತ್ತಡ ಹೇರಲು ಪ್ರೇರೇಪಿಸುತ್ತಿದೆ. ಆದ್ರೆ ಈಗಿನ ಭಾರತವು ಆ ಹಳೆಯ ಭಾರತವಲ್ಲ, ಇದು ಭಯಪಟ್ಟು ಮೌನವಾಗಿರೋದಿಲ್ಲ. ಭಾರತವು ಈಗ ಗೌರವದಿಂದ ಉತ್ತರಿಸುತ್ತದೆ. ಭಾರತವು ಈಗ ಅಮೆರಿಕಕ್ಕೆ ಸ್ಪಷ್ಟವಾಗಿ ತಿಳಿಸಿದೆ, ಸ್ನೇಹ ಬೇಕಾದ್ರೆ ಸಮಾನತೆಯ ಆಧಾರದಲ್ಲಿ ಮಾತನಾಡಬೇಕು.
ಬೆದರಿಕೆಗಳಾಗ್ಲಿ ಷರತ್ತುಗಳಾಗ್ಲಿ ಬೇಡ. ಭಾರತವು ಇನ್ನೊಂದು ವಿಷಯವನ್ನು ಸ್ಪಷ್ಟಪಡಿಸಿದೆ. ಯಾರಾದರೂ ಭಾರತವನ್ನ ಮಡಚಿ ಬಿಡಬಹುದು ಎಂದು ಭಾವಿಸಿದ್ರೆ ಈ ಹೊಸ ಭಾರತದ ಶಕ್ತಿಯು ಸಾರ್ವಭೌಮತೆಯು ಅವರಿಗೆ ಇನ್ನೂ ಅರ್ಥವಾಗಿರಲ್ಲ. ಈಗ ವಿಶ್ವದ ಮುಂದೆ ಒಂದು ದೃಶ್ಯ ಇದೆ. ಅಭಿವೃದ್ಧಿ ಹೊಂದಿದ ರಾಷ್ಟ್ರವೆಂದು ಕರೆಯಲ್ಪಡುವ ಅಮೆರಿಕವು ತಾನು ಆದೇಶಿಸಿದ ಅಕ್ಕಿ ವಾಪಸ್ ಹೋಗುವ ಹಡಗುಗಳನ್ನ ಕೇವಲ ನೋಡ್ತಿದೆ. ಈಗ ಅಮೆರಿಕಕ್ಕೆ ಉತ್ತರಿಸಲು ಏನೂ ಇಲ್ಲ. ಭಾರತವು ಯಾವುದೇ ಗದ್ದಲವಿಲ್ಲದೆ ಒಂದು ಸಂದೇಶವನ್ನ ತಿಳಿಸಿದೆ. ನಾವು ನಮ್ಮ ಉತ್ಪನ್ನಗಳ ಮೌಲ್ಯವನ್ನ ಕೇವಲ ಹಣದಲ್ಲಿ ಅಳೆಯೋದಿಲ್ಲ, ಅದರ ಗೌರವವನ್ನು, ಶ್ರಮವನ್ನು ಗೌರವಿಸ್ತೇವೆ. ಭಾರತವು ಅಕ್ಕಿಯನ್ನ ವಾಪಸ್ ಕರೆಸಿಕೊಳ್ಳೋದೊಂದೇ ಅಲ್ಲದೆ ಅದಕ್ಕಿಂತಲೂ ದೊಡ್ಡ ಆಘಾತವನ್ನ ನೀಡಿದೆ. ಭಾರತವು ಇನ್ಮೇಲೆ ತನ್ನ ವಾಣಿಜ್ಯವನ್ನ ಭಾರತೀಯ ರೂಪಾಯಿಯಲ್ಲಿ ಮಾತ್ರ ನಡೆಸೋದಾಗಿ ಘೋಷಿಸಿದೆ. ಇನ್ಮೇಲೆ ಯಾವುದೇ ವಿದೇಶಿ ಕರೆನ್ಸಿಯನ್ನು ನಂಬೋದಿಲ್ಲ. ಅವುಗಳ ನೆರಳಲ್ಲಿ ವಾಣಿಜ್ಯ ಮಾಡಲು ಇಷ್ಟಪಡೋದಿಲ್ಲ. ಯಾಕಂದ್ರೆ ಭಾರತಕ್ಕೆ ತಿಳಿದಿದೆ, ವಿದೇಶಿ ಕರೆನ್ಸಿಗಳು ಎಷ್ಟೇ ಶಕ್ತಿಶಾಲಿ ರಾಷ್ಟ್ರಕ್ಕೆ ಸೇರಿದವು ಆಗಿರಲಿ, ಅವು ಒಂದು ಹಂತದಲ್ಲಿ ಆಯುಧವಾಗಿ ಮಾರ್ಪಡ್ತವೆ. ಇವುಗಳನ್ನ ಬಳಸಿಕೊಂಡು ದುರ್ಬಲ ರಾಷ್ಟ್ರಗಳನ್ನ ಮಡಚಲಾಗ್ತದೆ. ಇದು ಕಲ್ಪನೆಯಲ್ಲ, ಇದು ಸತ್ಯ. ಅಮೆರಿಕದ ಡಾಲರ್ ಅನ್ನ ವಿಶ್ವವ್ಯಾಪಿ ಕರೆನ್ಸಿಯಾಗಿ ಹಲವು ವರ್ಷಗಳಿಂದ ಪರಿಗಣಿಸಲಾಗ್ತಿದೆ. ಆದ್ರೆ ಈಗ ಅದು ಒಂದು ಒತ್ತಡದ ಸಾಧನವಾಗಿ ಮಾರ್ಪಟ್ಟಿದೆ. ಈ ಡಾಲರ್ನ ಶಕ್ತಿಯನ್ನ ಬಳಸಿಕೊಂಡು ಅಮೆರಿಕವು ವಿಶ್ವದ ರಾಷ್ಟ್ರಗಳಿಗೆ ತೆರಿಗೆ ಬೆದರಿಕೆಗಳನ್ನ ಹಾಕ್ತಿದೆ. ಅವರ ಸ್ಥಳೀಯ ಆರ್ಥಿಕತೆಗಳನ್ನ ಒತ್ತಡಕ್ಕೆ ಒಳಪಡಿಸ್ತಿದೆ. ಭಾರತವು ತನ್ನ ಕರೆನ್ಸಿಯನ್ನ ಕೇವಲ ವಾಣಿಜ್ಯ ಮಾಧ್ಯಮವಾಗಿ ಬಳಸ್ತಿಲ್ಲ, ಅದನ್ನ ಒಂದು ಕೂಟ ಆಯುಧವಾಗಿ ಮಾರ್ಪಡಿಸಿದೆ. ಭಾರತವು ಈಗ ಉತ್ಪನ್ನಗಳನ್ನ ಮಾತ್ರ ಮಾರಾಟ ಮಾಡ್ತಿಲ್ಲ, ತನ್ನ ಷರತ್ತುಗಳೊಂದಿಗೆ ವಾಣಿಜ್ಯವನ್ನು ನಡೆಸ್ತಿದೆ. ಆ ಷರತ್ತುಗಳು ಭಾರತದ ಸ್ವಾಭಿಮಾನದೊಂದಿಗೆ ಕೂಡಿವೆ. ಈ ನಿರ್ಧಾರದಿಂದ ಅಮೆರಿಕವು ಆಘಾತದಲ್ಲಿದೆ. ಏಕೆಂದ್ರೆ ಭಾರತ ಕೇವಲ ದೊಡ್ಡ ಗ್ರಾಹಕನಲ್ಲ, ಒಂದು ದೊಡ್ಡ ಉತ್ಪಾದಕನೂ ಹೌದು. ಭಾರತವು ತನ್ನ ಕರೆನ್ಸಿಯನ್ನ ವಿಶ್ವವ್ಯಾಪಿಯಾಗಿ ಮುನ್ನಡೆಸಿದ್ರೆ ಡಾಲರ್ನ ಅಧಿಪತ್ಯವು ದುರ್ಬಲವಾಗಬಹುದು. ಈ ಭಯವೇ ಅಮೆರಿಕವನ್ನ ಆತಂಕಕ್ಕೆ ಒಳಗಾಗಿಸ್ತಿದೆ. ಭಾರತವು ಯಾವುದೇ ಅನುಮತಿಗೆ ಕಾಯದೆ ತನ್ನ ಕರೆನ್ಸಿಯ ಗೌರವವನ್ನ ಮುಂದಿಟ್ಟು ಒಂದು ರಾಷ್ಟ್ರವು ರೂಪಾಯಿಯಲ್ಲಿ ವಾಣಿಜ್ಯ ಮಾಡದಿದ್ರೆ ಆ ರಾಷ್ಟ್ರದೊಂದಿಗೆ ದೂರವಿರಲು ನಿರ್ಧರಿಸಿದೆ. ಇದನ್ನ ಭಾರತವು ಕೇವಲ ಕಾಗದದ ಮೇಲೆ ಬರೆಯಲಿಲ್ಲ, ಅದನ್ನ ಕಾರ್ಯಗತಗೊಳಿಸಲು ಆರಂಭಿಸಿದೆ. ಭಾರತದ ಈ ನಿರ್ಧಾರವು ಆಫ್ರಿಕಾ, ದಕ್ಷಿಣ ಏಷ್ಯಾ ಮತ್ತೆ ದಕ್ಷಿಣ ಅಮೆರಿಕದ ಹಲವು ರಾಷ್ಟ್ರಗಳ ಗಮನವನ್ನ ಸೆಳೆದಿದೆ. ಅವರು ಭಾರತವು ಡಾಲರ್ಗಳಿಂದ ದೂರವಾಗಿ ಹೊಸ ಆರ್ಥಿಕ ವಿಧಾನವನ್ನ ರೂಪಿಸಿದ್ರೆ ಅದರಲ್ಲಿ ಭಾಗಿಯಾಗಲು ಸಿದ್ಧರಾಗಿರುವುದಾಗಿಯೂ ಭಾರತದೊಂದಿಗೆ ದೀರ್ಘಕಾಲೀನ ವಾಣಿಜ್ಯ ಕೂಟವನ್ನ ಇಡಲು ಇಚ್ಛಿಸುವುದಾಗಿಯೂ ಹೇಳಿದ್ದಾರೆ. ಭಾರತವನ್ನ ಬೆದರಿಸಿ ತನ್ನ ಕಡೆಗೆ ಸೆಳೆಯಬಹುದೆಂದು ಅಮೆರಿಕವು ಭಾವಿಸಿತ್ತು. ಆದ್ರೆ ಭಾರತವು ಅಕ್ಕಿಯನ್ನ ವಾಪಸ್ ಕರೆಸಿ ರೂಪಾಯಿಯಲ್ಲಿ ವಾಣಿಜ್ಯ ಮಾಡುವುದಾಗಿ ಘೋಷಿಸಿ ತನ್ನ ಸ್ವಾಭಿಮಾನದೊಂದಿಗೆ ಯಾವುದೇ ರಾಜಿಯನ್ನು ಮಾಡಿಕೊಳ್ಳೋದಿಲ್ಲ ಎಂಬುದಾಗಿ ತೋರಿಸಿದೆ. ಈಗ ಅಮೆರಿಕವು ಕೇವಲ ನೋಡುತ್ತೆ, ಆದ್ರೆ ತಡೆಯಲಾರದು. ಭಾರತದ ಈ ಆರ್ಥಿಕ ಕಾರ್ಯತಂತ್ರವು ಈಗ ವಿಶ್ವವ್ಯಾಪಿ ಪರಿಣಾಮವನ್ನ ಬೀರುತ್ತಿದೆ. ನೀವು ಸಹ ಭಾರತದ ಈ ಕೂಗು ವಿಶ್ವಾದ್ಯಂತ ಧ್ವನಿಸಬೇಕೆಂದು ಬಯಸಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ, ಕಾಮೆಂಟ್ಗಳಲ್ಲಿ ಜೈ ಹಿಂದ್ ಜೈ ಭಾರತ್ ಎಂದು ಟೈಪ್ ಮಾಡಿ ಹಾಗೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ಜೈ ಹಿಂದ್.